10 ತಿಂಗಳ ಬಳಿಕ ಡೆವಿಲ್ ಚಿತ್ರೀಕರಣ ಪುನರಾರಂಭವಾಗ್ತಾ ಇದೆ ಮೈಸೂರಿನಲ್ಲಿ ಇವತ್ತಿನಿಂದ 4 ದಿನಗಳ ಕಾಲ ಚಿತ್ರೀಕರಣ ನಡೆಯುತ್ತೆ. ದರ್ಶನ್ ಅರೆಸ್ಟ್ ಆಗುವ ಸಂದರ್ಭದಲ್ಲಿ ಈ ಚಿತ್ರೀಕರಣ ನಡೀತಾ ಇತ್ತು ಮೈಸೂರಿನಲ್ಲೇ. ಎಲ್ಲಿ ನಿಂತಿತ್ತೋ ಅಲ್ಲಿಂದಲೇ ಶೂಟಿಂಗ್ ಈಗ ಶುರುವಾಗ್ತಾ ಇದೆ. ಹತ್ತು ತಿಂಗಳ ಬಳಿಕ ಡೆವಿಲ್ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಸ್ಥಗಿತಗೊಂಡಿದ್ದ ಶೂಟಿಂಗ್ ಮತ್ತೆ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಶನಿವಾರದವರೆಗೆ ಡೆವಿಲ್ ಸಿನಿಮಾ ಶೂಟಿಂಗ್ ನಡೆಯುತ್ತೆ. ಸರ್ಕಾರಿ ಅತಿಥಿಗೃಹ ಮತ್ತು ಲಲಿತ ಮಹಲ್ ಪ್ಯಾಲೇಸ್ನಲ್ಲಿ ಚಿತ್ರೀಕರಣ ನಡೀತಾ ಇದೆ. ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿದ್ದಾಗಲೇ ದರ್ಶನ್ ಅವರ ಅರೆಸ್ಟ್ ಆಗಿತ್ತು. ಹಾಗಾಗಿ ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಶುರು ಮಾಡ್ತಾ ಇದ್ದಾರೆ. ಬರೀ ಟಾಕಿ ಪೋರ್ಷನ್ಸ್ ಏನಿದೆ ಅದನ್ನು ಮಾತ್ರ ಮಾಡ್ಕೋತಾರಂತೆ. ಅವ ಡಾನ್ಸು ಸ್ಟಂಟ್ಸು ಇವೆಲ್ಲ ಮಾಡೋ ಹಾಗಿಲ್ಲ ಅಂತ ಡಾಕ್ಟ್ರು ಹೇಳಿರೋದ್ರಿಂದ ಒಂದು 4 ದಿನ ಮೈಸೂರು, ಅದಾದ ನಂತರ ಹೈದರಾಬಾದ್ ಮತ್ತು ರಾಜಸ್ಥಾನದಲ್ಲೂ ಕೂಡ ಶೂಟಿಂಗನ್ನು ಇಟ್ಕೊಂಡಿದ್ದಾರೆ. ಏನೇ ಆದರೂ ಜೂನ್ ಎಂಡ್ ಒಳಗಡೆ ಇದನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ದರ್ಶನ್. ಹಾಗಾಗಿ ಅವರು ಶೂಟಿಂಗ್ನಲ್ಲಿ ಇವತ್ತಿನಿಂದ ಭಾಗಿಯಾಗ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರೋದು ಸರ್ಕಾರಿ ಅತಿಥಿ ಗೃಹದ ದೃಶ್ಯ. ಎಲ್ಲ ಅಲ್ಲಿಗೆ ಚಿತ್ರೀಕರಣಕ್ಕೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಕೆ ಪಿ, ಈಗ ಚಿತ್ರೀಕರಣ ಎಲ್ಲ ಆರಂಭ ಆಗಿದೆಯಾ? ಸೆಟ್ಗೆ ದರ್ಶನ್ ಬಂದಿದ್ದಾರಾ? ಹೇಗಿದೆ ಅಲ್ಲಿನ ವ್ಯವಸ್ಥೆ? ಅರವಿಂದ್, 8 ತಿಂಗಳ ನಂತರದಲ್ಲಿ ನಟ ದರ್ಶನ್ ಮತ್ತೆ ಬಣ್ಣ ಹಚ್ತಾ ಇರುವಂಥದ್ದು. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ನಂತರದಲ್ಲಿ ಒಟ್ಟು 8 ತಿಂಗಳು, ಜಾಮೀನು ಸಿಕ್ಕ 3 ತಿಂಗಳ ನಂತರ 3 ತಿಂಗಳಾದ್ರೂ ಕೂಡ ಅವರು ವರ್ಕೌಟನ್ನು ಮಾಡುವಂಥ ಸಲುವಾಗಿ ಶೂಟಿಂಗನ್ನು ಶುರು ಮಾಡಿರಲಿಲ್ಲ. ಈಗ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಶೂಟಿಂಗ್ ಶುರುವಾಗಿದೆ. 10-15 ನಿಮಿಷಗಳ ಹಿಂದೆ ನಟ ದರ್ಶನ್ ಈಗ ಶೂಟಿಂಗ್ ಸ್ಥಳಕ್ಕೆ ಬಂದಿರುವಂಥದ್ದು. ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಶೂಟಿಂಗ್ ನಡೆಯುತ್ತೆ. ಮತ್ತು 15ನೇ ತಾರೀಕು ಮೈಸೂರಿನ ಲಲಿತ್ ಮಾಲಲ್ಲಿ ಕೂಡ ಶೂಟಿಂಗ್ ನಡೆಯುತ್ತೆ. ಒಟ್ಟು 4 ದಿನಗಳ ಶೂಟಿಂಗ್ಗೆ ಮೈಸೂರಿನಲ್ಲಿ ಪರ್ಮಿಷನ್ ಆಗಿರುವಂಥದ್ದು. ಒಂದು ಕಡೆಯಲ್ಲಿ ಈ ಸರ್ಕಾರಿ ಅತಿಥಿ ಗೃಹದಲ್ಲಿ ಒಂದು ಕಡೆಯಲ್ಲಿ ಬೌನ್ಸರ್ಸ್ಗಳನ್ನು ಕೂಡ ಹಾಕ್ಕೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಸಾರ್ವಜನಿಕರು, ಮಾಧ್ಯಮದವರು ಮತ್ತು ಅವರ ಅಭಿಮಾನಿಗಳು ಯಾರಿಗೂ ಕೂಡ ಶೂಟಿಂಗ್ನ ಸ್ಥಳಕ್ಕೆ ಪ್ರವೇಶ ಇಲ್ಲ. ಹಾಗಾಗಿ ಗೇಟಿನ ಬಳಿಯಲ್ಲೇ ಬೌನ್ಸರ್ಸ್ಗಳನ್ನು ಹಾಕ್ಕೊಂಡಿರುವಂಥದ್ದು. ಸಾಮಾನ್ಯವಾಗಿ ದರ್ಶನ್ನ ಶೂಟಿಂಗ್ ಅಂತಂದರೆ ಭಾಳಷ್ಟು ಜನ ಅವರ ಅಭಿಮಾನಿಗಳು ಬರ್ತಾರೆ. ಅದರಲ್ಲೂ ಕೂಡ ಈಗ 8 ತಿಂಗಳ ನಂತರದಲ್ಲಿ ಮತ್ತೆ ಶೂಟಿಂಗ್ ಆರಂಭವಾಗ್ತಾ ಇರುವಂಥದ್ದು. 8 ತಿಂಗಳ ನಂತರದಲ್ಲಿ ನಟ ದರ್ಶನ್ ಬಣ್ಣ ಹಚ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಸಹಜವಾಗಿಯೇ ಒಂದು ರೀತಿಯಂಥ ಕುತೂಹಲ ಅವರ ಅಭಿಮಾನಿಗಳಲ್ಲೂ ಕೂಡ ಇರುತ್ತೆ. ಹಾಗಾಗಿ ಅವ್ರನ್ನ ನೋಡೋದಕ್ಕೆ ಭಾಳಷ್ಟು ಜನ ಬರ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲೇ ಭದ್ರತೆಗೋಸ್ಕರವಾಗಿ ಒಂದು ರೀತಿಯಾಗಿ ಖಾಸಗಿ ಭದ್ರತಾ ಪಡೆ ಜೊತೆಗೆ ಪೊಲೀಸ್ ಭದ್ರತೆ ಎರಡನ್ನೂ ಕೂಡ ನಿಯೋಜನೆಯನ್ನು ಕೂಡ ಮಾಡಿಕೊಂಡು ಒಟ್ಟು 4 ದಿನಗಳ ಕಾಲ ಶೂಟಿಂಗ್ ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು. ಸ್ಟಂಟ್ಸು ಮತ್ತು ಡ್ಯಾನ್ಸು ಎರಡನ್ನು ಹೊರತುಪಡಿಸಿ ಬೇರೆ ಬೇರೆ ಪೋರ್ಷನ್ನ ಶೂಟಿಂಗ್ ಮಾತ್ರ ನಡೀತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಕೆ ಪಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಈಗ ವಿಚಾರ ಇಷ್ಟೇ, ದರ್ಶನ್ ಇವತ್ತಿಂದ ಶೂಟಿಂಗ್ ಹೋಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಚಿತ್ರೀಕರಣ ನಡೀತಾ ಇದೆ, 4 ದಿನ ನಡೆಯುತ್ತೆ. ಮಾಧ್ಯಮದವ್ರನ್ನ ಒಳಗೆ ಬಿಡ್ತಾ ಇಲ್ಲ. ಹಾಗಾಗಿ ಅಲ್ಲಿ ನಿಮಗೆ ವಿಚಾರ ಇಷ್ಟೇ, ಈಗ ಅವರು ಶೂಟಿಂಗ್ ಹೋಗಿದ್ದಾರೆ. 6 ಗಂಟೆ ತನಕ ಶೂಟಿಂಗ್ ಇರುತ್ತೆ. 6 ಗಂಟೆ ತನಕ ಅವ್ರು ಯಾರೂ ಹೊರಗೆ ಬರಲ್ಲ. ನಂತರ ಅವರು 6 ಗಂಟೆ ಮುಕ್ತಾಯ ಆಗುತ್ತೆ. 4 ದಿನ ಈಗ ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿ ಬ್ಯುಸಿ ಇರ್ತಾರೆ ದರ್ಶನ್.